ನಮಸ್ತೆ ಬಂಧುಗಳೇ. ಅತ್ಯಂತ ವಿಷಾದಕರ ಸಂಗತಿ ಏನೆಂದರೆ, ಬದುಕಿ ಬಾಳಬೇಕಾಗಿದ್ದ ಮಗು ಚಿರಂಜೀವಿ ನಂದನ್ ನವನೀತ್ ಧರಕ್ ಕೆಲವು ದಿನಗಳ ಹಿಂದೆ ವೈಕುಂಠವಾಸಿಯಾಗಿದ್ದರು. ಆತನ ದುಃಖ ತಪ್ತ ಶ್ರೀ ರಾಜಗೋಪಾಲ್ಜಿ ಧರಕ್ ಕುಟುಂಬ ಪರಿವಾರದವರು ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ವೈಕುಂಠವಾಸಿ ಚಿರಂಜೀವಿ ನಂದನ್ ನವನೀತ್ ಧರಕ್ ಅವರ ವೈಕುಂಠ ಸಮಾರಾಧನೆಯ ಕಾರ್ಯಕ್ರಮವನ್ನು ದಿನಾಂಕ 29ರ ಗುರುವಾರರಂದು ಹಮ್ಮಿಕೊಂಡಿದ್ದರು. ಶ್ರೀ ರಾಜಗೋಪಾಲ್ಜಿ ಧರಕ್ ಕುಟುಂಬ ಪರಿವಾರ, ಅಪಾರ ಬಂಧುಬಳಗ ಹಾಗೂ ಆಶ್ರಮವಾಸಿಗಳು ವೈಕುಂಠವಾಸಿ ಚಿರಂಜೀವಿ ನಂದನ್ ನವನೀತ್ ಧರಕ್ ಅವರ ಭಾವಚಿತ್ರಕ್ಕೆ ಅತ್ಯಂತ ಭಾರವಾದ ಮನಸ್ಸಿನಿಂದ ಪೂಜೆ ಸಲ್ಲಿಸುವುದರ ಮುಖಾಂತರ ಆತನ ವೈಕುಂಠ ಸಮಾರಾಧನೆ ಕಾರ್ಯವನ್ನು ನೆರವೇರಿಸಿದರು. ವೈಕುಂಠ ಸಮಾರಾಧನೆಯ ಪ್ರಯುಕ್ತ ಶ್ರೀ ರಾಜಗೋಪಾಲ್ಜಿ ಧರಕ್ ಕುಟುಂಬ ಪರಿವಾರದವರು ಅನ್ನಪ್ರಸಾದದ ವ್ಯವಸ್ಥೆಯನ್ನು ಆಶ್ರಮವಾಸಿಗಳಿಗೆ ಏರ್ಪಡಿಸಿದ್ದರು. ಆತನ ಒಂದು ಸವಿನೆನಪಿಗಾಗಿ ಧರಕ್ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ 5 ಮಂಚಗಳನ್ನು ಸಹ ದೇಣಿಗೆಯಾಗಿ ನೀಡಿದರು. ವೈಕುಂಠ ಸಮಾರಾಧನೆಯ ಕಾರ್ಯಕ್ರಮದಲ್ಲಿ ಧರಕ್ ಕುಟುಂಬ ಪರಿವಾರದ ರಾಜಗೋಪಾಲಜಿ, ರಮಾನುಜ್, ರಾಮ್ ಪ್ರಸಾದ್, ರಮೇಶ್, ಪುರುಷೋತ್ತಮ್ಜಿ, ನವನೀತ್, ಮಧುಸೂದನ್, ಸಂದೀಪ್, ನಟವರ, ಅಶುತೋಷ್, ಹರೀಶ್, ವಿಷ್ಣುಪ್ರಿಯ, ನಂದಿತಾ, ತನ್ಮಯ, ನರ್ಸಿಂಗ್ ದಾಸಜಿ ಬಜಾಜ್, ಸುನೀಲ್ ಬಜಾಜ್ ಹಾಗೂ ಆಪ್ತ ಬಳಗದವರು ಸೇರಿದಂತೆ ಆಶ್ರಮವಾಸಿಗಳು ಉಪಸ್ಥಿತರಿದ್ದರು.